ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೆ ಏನಾದರೂ ಸತ್ಯ ಅನಿಸಿದ್ರೆ, ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬಂಧು ಮಿತ್ರರಿಗೆ ಸಬ್ಸ್ಕ್ರೈಬ್ ಆಗೋದನ್ನ ತಿಳಿಸೋದನ್ನ ಮರಿಬೇಡಿ. ಹಿಂದೆ ನಾನು ತಿಳಿಸಿದ್ದ ಹಾಗೆ ಇಂದು ನನ್ನ ವಿಡಿಯೋಲಿ ಹೇಳಿದ್ದೆ, ಏನಪ್ಪ ಅಂದರೆ ಶಾಪದ ವಿಚಾರಗಳ ಬಗ್ಗೆ ತಮಗೆಲ್ಲ ತಿಳಿಸಿದ್ದೆ. ಇಂದಿನ ದಿನ ಗುರುವಿನ ಶಾಪ ಹಾಗೂ ಒಂದು ಸ್ತ್ರೀ ಶಾಪದ ಬಗ್ಗೆ ನಮ್ಮ ಜಾತಕದಲ್ಲಿ ಯಾವ ರೀತಿಯಲ್ಲಿ ಇರುತ್ತೆ, ಯಾವ ರೀತಿಯಲ್ಲಿ ಬರುತ್ತಪ್ಪ ಅನ್ನತಕ್ಕಂಥ ಮಾಹಿತಿ ಈ ವಿಡಿಯೋಲಿ ತಿಳಿಸ್ತಾ ಹೋಗ್ತೀನಿ. ಅದು ಹೇಗೆ ಬರುತ್ತೆ ಅನ್ನತಕ್ಕಂಥ ಮಾಹಿತಿ ಹೇಳಬೇಕಪ್ಪ ಅಂದರೆ, ತಮಗೆಲ್ಲ ತಿಳಿದಿರ್ಬೋದು, ಯಾವುದೇ ಒಬ್ಬ ವ್ಯಕ್ತಿ ಕಾವಿ ಬಟ್ಟೆಯನ್ನು ತೊಟ್ಟಂತ ಅಂದ್ರೆ ಜಂಗಮ ಅಂದ್ರೆ ನಮ್ಮ ಮನೆಯ ಹತ್ತಿರ ಅಂದ್ರೆ ಒಬ್ಬ ಕಾವಿ ಬಟ್ಟೆಯನ್ನು ಉಟ್ಕೊಂಡಂತ ಒಂದು ಜಂಗಮ ಆಗಿರ್ಬೋದು, ಒಂದು ಸನ್ಯಾಸಿ ಆಗಿರ್ಬೋದು, ನಮ್ಮ ಮನೆ ಹತ್ರ ಬಂದು ಭಿಕ್ಷಾಯಾಟನೆಗೆ ಬರ್ತಾರೆ. ಆ ಸಮಯದಲ್ಲಿ ಅಂದ್ರೆ ನಾವೇನಾದ್ರೂ ಶಾಪಗ್ರಸ್ತವಾಗಿ ಅಂದ್ರೆ ನಾವು ಅವ್ರಿಗೇನಾದ್ರೂ ಬೈದು ಕಳ್ಸಿದ್ದೆ ಆದ್ರೆ, ಏನಪ್ಪ ಅವರು ಭಿಕ್ಷೆಗೆ ಅಂತ ಬಂದಿದ್ದಾರೆ, ನಾವು ಒಂದು ಹಣದ ಆಗಿರ್ಬೋದು ಅಥವಾ ಒಂದು ಅಕ್ಕಿ ಅಂದ್ರೆ ಊಟದ ಒಂದು ಸ್ಥಾನಕ್ಕೆ ಆಗಿರ್ಬೋದು, ಆ ಒಂದು ಸ್ಥಾನದ ಸಮಯದಲ್ಲಿ ನಾವು ಬೈದು ಕಳಿಸಿದ್ದೆ ಆದರೆ, ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಎಷ್ಟು ಜನ ಸತ್ಯವಂತರಿದ್ದಾರೆ ಅನ್ನೋದು ನಂಬಕ್ಕಾಗಲ್ಲ. ಹಾಗಾಗಿ ಈ ಒಂದು ಸನ್ಯಾಸಿ ಅಂದರೆ ಯಾರಪ್ಪ ಅನ್ನೋದಾದ್ರೆ, ಯಾವುದೇ ತರದ ಆಸೆ ಇಲ್ಲದವನು, ಅಂದ್ರೆ ಅವನಿಗೆ ಯಾವುದೇ ತರದ ಆಸೆ ಇರಬಾರ್ದು. ಏನು, ಒಂದು ಹಣಕಾಸಿನ ಮೋಹ ಇರಬಾರ್ದು, ಒಂದು ಯಾವುದೇ ತರದ ಲೌಕಿಕವಾದ ಆಸೆಗಳು ಇಲ್ಲದೆ ಇರೋತಕ್ಕಂಥ ವ್ಯಕ್ತಿ ಒಂದು ಕಾವಿ ಬಟ್ಟೆಯನ್ನು ತೊಡುವಂಥವನು, ಅಂದ್ರೆ ಸನ್ಯಾಸಿ ಆಗಿರುವಂಥವನು. ಆದ್ರೆ ಆ ಒಂದು ಸನ್ಯಾಸಿಯು ಏನಾದ್ರು ಯೋಗ ಭೋಗಾದಿಗಳಲ್ಲಿ ಇಷ್ಟಪಟ್ಟು ಒಂದು ಭಿಕ್ಷಾಯಾಟನೆಗೆ ಬಂದ್ರೆ ಅವನು ಕೊಟ್ಟಂತ ಶಾಪ ಎಂದಿಗೂ ನಮ್ಮ ಮನೆಗೆ ತಟ್ಟಲ್ಲ. ಯಾಕಂದ್ರೆ ಅವನಿಗೆ ಆಸೆ ಅನ್ನೋದೇ ಇರುತ್ತೆ. ಅವನೇನಾದ್ರು ಶಾಪ ಹಾಕಿದೆ ಆದ್ರೆ ನಾವು ಯಾವುದೇ ತರದ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದೇ ಯಾವುದೇ ಒಬ್ಬ ವ್ಯಕ್ತಿಯು ನಮಗೆ ಯಾವುದೇ ತರದ ಈ ಲೌಕಿಕವಾದ ಅಂದ್ರೆ ಯಾವುದೇ ತರದ ಆಸೆ ಇಲ್ಲ, ಅಂದ್ರೆ ಹಣಕಾಸಿನ ವ್ಯಾಮೋಹ ಇಲ್ಲ, ಏನು ಯಾವುದೇ ತರದ ಆಸೆಗಳಿಲ್ಲ, ಆದ್ರೆ ಬಂದು ನಮ್ಮ ಮನೆ ಹತ್ರ ಬಂದು ಭಿಕ್ಷೆಗೆ ಬಂದಾಗ ನಾವೇನಾದ್ರೂ ಕೊಡದೆ ಆ ವ್ಯಕ್ತಿಯನ್ನು ಕಳಿಸಿದೆ ಆದಲ್ಲಿ, ಅವ್ರೇನಾದ್ರೂ ಬೈದು ಅಂದ್ರೆ ಆ ವ್ಯಕ್ತಿಯನ್ನು ನಾವು ಬೈದಿದೆ ಆದ್ರೆ ನಮ್ಗೆ ಏನಪ್ಪ ಆಗತ್ತೆ, ಒಂದು ನಾವು ಆ ವ್ಯಕ್ತಿಯು ಒಂದು ಲಿಂಗಧಾರಣೆ ಅನ್ನೋದು ಮಾಡ್ಕೊಂಡಿರ್ತಾರೆ, ಅಥವಾ ಒಂದು ರುದ್ರಾಕ್ಷಿ ಸರವನ್ನು ಅಂದ್ರೆ ಯಾವಾಗ್ಲೂ ರುದ್ರಾಕ್ಷಿ ಸರವನ್ನು ಇಟ್ಕೊಂಡಿರ್ತಾರೆ. ಏನಪ್ಪ ಅಂದ್ರೆ ಅವರ ಕತ್ತಲ್ಲಿ ರುದ್ರಾಕ್ಷಿ ಸರ ಇರುತ್ತೆ, ಅಂದ್ರೆ ಜಪದ ಮಾಲೆ ಇರುತ್ತೆ. ಆ ಜಪದ ಮಾಲೆಯನ್ನು ಈ ರೀತಿಯಲ್ಲಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅವರು ಏನು ಬೈಯಲ್ಲ, ಈ ರೀತಿಯಲ್ಲಿ ಇಟ್ಕೊಂಡು ಅವ್ರ ಮನಸ್ಸಿನಲ್ಲೇ ಒಂದು ಶಾಪವನ್ನು ನಮ್ಮ ಮನೆಗೆ ಅಂದ್ರೆ ನಮ್ಮ ಏನು ಶಾಪವನ್ನು ತಟ್ಟಲಿ, ಅಂದ್ರೆ ಗುರುವಿನ ಶಾಪವನ್ನು ತಟ್ಟಲಿ, ಅಂದ್ರೆ ಗುರು ಶಾಪದಿಂದ ಏನಾಗತ್ತೆ ಅನ್ನತಕ್ಕಂಥ ಮಾಹಿತಿ ಏನಪ್ಪಾ ಅಂದ್ರೆ, ಈ ಮನೆಗೆ ಇರತಕ್ಕಂಥ ಒಂದು ಲಕ್ಷ್ಮಿಯ ಬಲ ಆಗಿರ್ಬೋದು ಅಥವಾ ವಿದ್ಯೆಯ ಬಲ ಆಗಿರ್ಬೋದು, ಗುರುವಿನ ಬಲ ಆಗಿರ್ಬೋದು, ಈ ಮನೆಗೆ ಅದು ತಟ್ಟಲಪ್ಪ ಅನ್ನೋದು ಶಾಪ ಹಾಕ್ತಾರೆ. ಅವಾಗ ಏನಪ್ಪ ಆಗತ್ತೆ ಅಂದ್ರೆ, ಆ ಮನೆಗೆ ಇರತಕ್ಕಂಥ ಒಂದು ಲಕ್ಷ್ಮಿ ಸ್ಥಾನದ ಬಲ ಹಾಗೂ ಎಷ್ಟೋ ಜನರಿಗೆ ನಿಮ್ಗೆ ತಿಳಿದಿರ್ಬೋದು, ಆ ಮನೆಗೆ ಒಂದು ಮಗು ಆಗುತ್ತಪ್ಪ, ಆ ಮಗುಗೆ ಎಷ್ಟೇ ದುಡ್ಡು ಕಾಸು ವೈಭೋಗ ಅಷ್ಟೊಂದಿರುತ್ತೆ, ಆದ್ರೆ ಆ ಮನೆಯಲ್ಲಿ ವಿದ್ಯಾಭ್ಯಾಸದ ಕೊರತೆ ಇರುತ್ತೆ. ಅಂದ್ರೆ ಲಕ್ಷ್ಮಿ ಇರ್ತಾಳೆ ಆದ್ರೆ ಆ ಮನೆಯಲ್ಲಿ ಸರಸ್ವತಿ ಅನ್ನೋದೇ ಇರಲ್ಲ. ಯಾವ ಕಾರಣ ಈ ರೀತಿಯಲ್ಲಿ ಅಂದ್ರೆ, ಯಾವುದೇ ಒಬ್ಬ ವ್ಯಕ್ತಿಯು ಒಂದು ಯತಿಗಳನ್ನ ಅಂದ್ರೆ ಒಂದು ಗುರುವಿನ ಸ್ಥಾನದಲ್ಲಿ ಇರತಕ್ಕಂಥ ವ್ಯಕ್ತಿಯನ್ನು ಬೈದಿದೆ ಆದರೆ ಈ ಗುರುವಿನ ಶಾಪಕ್ಕೆ ಒಂದು ತುತ್ತಾಗ್ತಾರೆ. ಆದರೆ ಈ ಗುರು ಶಾಪ ಅಷ್ಟೇನಾ ಅನ್ನತಕ್ಕಂಥ ಮಾಹಿತಿ ಇನ್ನ ಮುಂದೆ ಇದೆ. ಅದೇ ಒಂದು ಹಿಂದಿನ ಕಾಲದಲ್ಲಿ ಅಂದ್ರೆ ಹಿಂದೆ ನಾವು ವಿದ್ಯಾಭ್ಯಾಸ ಅಂದಾಗ ಏನಪ್ಪಾ ಆಗ್ತಾ ಇತ್ತು ಅಂದ್ರೆ, ಒಂದು ಆಶ್ರಮಕ್ಕೆ ಅಂದ್ರೆ ನಾವು ಆಶ್ರಮವಾಸಿಗಳಾಗಿ ಇರ್ತಾ ಇದ್ವು. ಅಂದ್ರೆ ತಮ್ಗೆಲ್ಲ ತಿಳಿದಿರ್ಬೇಕು, ಒಂದು ಆಶ್ರಮದಲ್ಲಿ ಎಲ್ಲಾ ಶಿಷ್ಯರು ಇರ್ತಾ ಇದ್ರು. ಅಂದ್ರೆ ಅವರ ಮನೆ ಅಂದ್ರೆ ಅಲ್ಲೊಂದು ಗುಡಿಸ್ಲು ಇರ್ತಾ ಇತ್ತು. ಒಂದು ಆಶ್ರಮದಲ್ಲಿ ಅವರು ವಾಸವಾಗ್ತಾ ಇದ್ರು. ಅಂದ್ರೆ ಗುರುಗಳು ಏನೇನ್ ಕೇಳ್ತಾ ಇದ್ರು ಅಂದ್ರೆ, ಏನೇ ಒಂದು ಹೋಮ ಹವನಾದಿಗಳು ಅಂದಾಗ
ಒಂದು ಏನೋ ಒಂದು ಹೋಮ ಇರ್ತಾ ಇತ್ತು. ಆ ಹೋಮದ ಸಮಯದಲ್ಲಿ ಆ ಒಂದು ಹೋಮಕ್ಕೆ ಬೇಕಂತ ವಸ್ತುಗಳು ಏನೇನು ಇರುತ್ತೋ ಅದನ್ನೆಲ್ಲ ಕಾಡ್ಗೋಗಿ ಸಂಗ್ರಹ ಮಾಡ್ತಾ ಇದ್ರು. ಹಾಗೂ ಒಂದು ಭಿಕ್ಷಾಟನೆ ಏನು ಒಂದು ಯಾರಾದ್ರೂ ಒಬ್ರು ಹೋಗಿ ಭಿಕ್ಷೆಯನ್ನು ತರ್ತಾ ಇದ್ರು, ಅಂದ್ರೆ ಅಕ್ಕಿಯನ್ನು ಭಿಕ್ಷೆಯಾಗಿ ತರ್ತಾ ಇದ್ರು. ಅಂದಿನ ದಿನ ಅವರು ಮಠಕ್ಕೆ ಯಾರು ಬರ್ತಾರೋ ಒಂದು ಏನು ಭಿಕ್ಷಾಯಾಟನೆ ಮಾಡ್ಕೊಂಡ್ ಬಂದಂತ ವ್ಯಕ್ತಿಗಳು ಆ ಒಂದು ಅಕ್ಕಿಯಿಂದ ಭಿಕ್ಷಾಯಾಟನೆಯಿಂದ ಬಂದಂತ ಅಕ್ಕಿಯಿಂದನೇ ಒಂದು ಅಡಿಗೆಯನ್ನು ಮಾಡ್ಕೊಂತ ಇದ್ರು. ಆಯ್ತು, ಆ ಒಂದು ಅಂದ್ರೆ ತನ್ನ ಆಹಾರವನ್ನು ಅಂದ್ರೆ ರಾತ್ರಿಯ ವೇಳೆಗೆ ಆ ಆಹಾರವನ್ನು ಸ್ವೀಕಾರ ಮಾಡ್ತಾ ಇದ್ರು. ಅಂದ್ರೆ ಅವ್ರಿಗೂ ಮತ್ತೆ ಅವರ ಕುಟಾರದಲ್ಲಿ ಇರೋತಕ್ಕಂಥ ಎಲ್ಲಾರಿಗೂ ಕೂಡ ಒಂದು ಅದೇ ಒಂದು ಆಹಾರವಾಗಿ ಸ್ವೀಕರಿಸ್ತಾ ಇದ್ರು. ಆದ್ರೆ ಅವ್ರಗಳಿಗೂ ಹೇಗಪ್ಪ ಒಂದು ಗುರುವಿನ ಶಾಪ ತಟ್ತಾ ಇತ್ತು ಅನ್ನಕತ್ತ ಮಾಹಿತಿ. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯು ಅಂದ್ರೆ ಗುರುವಿನ ದ್ರೋಹ ಬಗ್ದಿದೆ ಆದ್ರೆ ಅಂದ್ರೆ ಅವರು ಗುರುವಿನ ಒಂದು ಗುರುವಿನ ಹತ್ರ ಎಲ್ಲಾ ತರದ ವಿದ್ಯಾಭ್ಯಾಸವನ್ನು ಕಲಿತಾರೆ. ಅಂದ್ರೆ ಗುರುವಿನ ಹತ್ರ ಏನೇನ್ ವಿದ್ಯೆಯನ್ನು ಕಲಿಬೇಕೋ ಅದನ್ನೆಲ್ಲ ಮಾಡಿ ನಾವು ಗುರುದ್ರೋಹ ಮಾಡುವಂಥದ್ದು. ಅಂದ್ರೆ ಅವ್ರ ಹತ್ರನೇ ವಿದ್ಯೆಯನ್ನು ಕಲಿತು ಅವ್ರಿಗೆ ಗುರುದ್ರೋಹ ಮಾಡೋದು. ಏನಂದ್ರೆ ಅವ್ರು ಹೇಳ್ಕೊಟ್ಟ ವಿದ್ಯೆಯಿಂದಾನೇ ಅವ್ರನ್ನ ಒಂದು ಮುಗಿಸೋದಾಗಲಿ ಅಥವಾ ಯಾವುದೇ ಯಂತ್ರ ಮಂತ್ರ ತಂತ್ರವನ್ನ ಅವ್ರಿಗೆ ಪ್ರಯೋಗ ಮಾಡ್ಬಿಡೋದು. ಅಂದ್ರೆ ಯಾರಿಗಾದ್ರೂ ಒಬ್ಬರಿಗೆ ಒಳ್ಳೆದನ್ ಮಾಡೋದ್ ಬಿಟ್ಟು ಆ ವ್ಯಕ್ತಿಗೆ ಅಂದ್ರೆ ಗುರುವಿಗೆನೆ ಒಂದ್ಸಲ ಪ್ರಯೋಗ ಮಾಡಿ ನಾವೇ ಒಂದು ಪ್ರಯೋಗ ಸ್ಥಾನ ಮಾಡ್ಬಿಡ್ತಾರೆ. ಆ ಒಂದು ಶಾಪ ಅಂದ್ರೆ ಗುರುವಿನ ಶಾಪ ಆ ವ್ಯಕ್ತಿಗೆ ಅಂದ್ರೆ ಒಂದು ಶಿಷ್ಯನಿಗೆ ತಟ್ಟಿ ಗುರು ಶಾಪವಾಗಿ ತಗಲುತ್ತೆ. ಹಾಗೆ ಎಷ್ಟೋ ಜನ ಹಿಂದಿನ ಕಾಲದಲ್ಲೂ ಎಷ್ಟೋ ಜನ ಏನು ಅಂದ್ರೆ ನಮ್ಗೆ ಆಗಿನ ಕಾಲದಲ್ಲಿ ಒಂದು ಮಠ ಅನ್ನೋದು ಇರ್ತಾ ಇತ್ತು. ಆ ಒಂದು ಯತಿಗಳ ಜಾಗದಲ್ಲಿ ಎಲ್ಲರೂ ಹೋಗಿ ಇರ್ತಾ ಇದ್ರು. ಅಂದ್ರೆ ಹಿಂದಿನ ಕಾಲದಲ್ಲೂ ನಿಮ್ಗೆಲ್ಲ ಸಾಕಷ್ಟು ಜನಕ್ಕೆ ತಿಳಿದಿದೆ. ಏನಪ್ಪಾ ಅಂದ್ರೆ ಒಂದು ಅಂದ್ರೆ ಬೆಂಗಳೂರಿನ ನಿಯರೆಸ್ಟ್ ಅಲ್ಲಿ ಒಂದು ತುಮಕೂರು ಹತ್ರ ಇದೆ, ಹಾಗೂ ಕಾಲಭೈರವ ದೇವಸ್ಥಾನದಲ್ಲೂ ಇದೆ. ಹೀಗೆ ಅಂದ್ರೆ ಶೃಂಗೇರಿ ಮಠದಲ್ಲಿದೆ. ಈ ರೀತಿಯಲ್ಲಿ ಸಾಕಷ್ಟು ಕಡೆಯಲ್ಲಿ ಒಂದು ಗುರುವಿನ ಸ್ಥಾನದಲ್ಲಿ ಒಂದು ಶಿಷ್ಯರನ್ನು ಒಂದು ಯೋಗದ ಅಂದ್ರೆ ಒಂದು ಸಂಸ್ಕೃತ ಏನೇ ಒಂದು ವಿದ್ಯಾಭ್ಯಾಸಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಗುರುವಿನ ಶಾಪ ಈ ಹಿಂದಿನ ಕಾಲದಲ್ಲಿ ಹೇಗೆ ತಟ್ಟತ್ತಪ್ಪ ಅನ್ನತಕ್ಕಂಥ ಮಾಹಿತಿ. ಅಂದ್ರೆ ಯಾವುದೇ ಒಬ್ಬ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ತಮ್ಮ ಒಂದು ಗುರುವಿನ ಹತ್ತಿರ ಅಂದ್ರೆ ಒಂದು ಗುರು ಹತ್ರ ಯಾವುದೇ ಒಂದು ಗುರುಗಳು ಇರ್ತಾರೆ. ಅಂದ್ರೆ ನಾವೇನೋ ಯಾವುದೋ ಒಂದು ಕ್ಲಾಸಲ್ಲಿ ಇರ್ತೀವಿ, ಆ ಕ್ಲಾಸಲ್ಲಿ ಇರತಕ್ಕಂಥ ಒಂದು ವ್ಯಾಮೋಹಿಕ ಜೀವನ ಅಂದ್ರೆ ಹಿಂದಿನ ಕಾಲದಲ್ಲಿ ಒಂದು ವ್ಯಾಮೋಹ ಅಂದ್ರೆ ಒಂದು ಕಾಮದ ಆಸೆಯಿಂದ ಅಂದ್ರೆ ಆ ವ್ಯಕ್ತಿಯನ್ನು ಕಾಮದ ಆಸೆಯಿಂದ ನೋಡಿದೆ ಆದರೆ ನಮಗೂ ಆ ಗುರುವಿನ ಶಾಪ ತಟ್ಟುತ್ತೆ ಅನ್ನತಕ್ಕಂಥ ಮಾಹಿತಿ ನಮ್ಮ ಹಿರಿಯರು ಹೇಳಿದ್ದಾರೆ. ಹಾಗೂ ಸಾಕಷ್ಟು ಕಡೆಯಲ್ಲಿ ಈ ಮಾಹಿತಿ ಇದೆ. ಆಯ್ತು, ಇದರ ಜೊತೆಯಲ್ಲಿ ಸ್ತ್ರೀ ಶಾಪ ಅನ್ನತಕ್ಕಂಥ ಮಾಹಿತಿ ತಮಗೆ ತಿಳಿಸಕ್ಕೆ ಹೊರಡ್ತಾ ಇದ್ದೀನಿ. ಸ್ತ್ರೀ ಶಾಪ ಅಂದ್ರೆ ಏನೇನಂದ್ರೆ ಹೆಣ್ಣಿನ ಶಾಪ ಹೇಗೆ ಬರುತ್ತಪ್ಪ ಅನ್ನತಕ್ಕ ಮಾಹಿತಿ. ಯಾಕಂದ್ರೆ ಈ ಗುರುವಿನ ಶಾಪಕ್ಕೂ ಸ್ತ್ರೀ ಶಾಪಕ್ಕೂ ಇದರ ಮಧ್ಯ ಭಾಗದಲ್ಲೇ ಇರೋದು. ಏನು ಅಂದ್ರೆ ಇದೆರಡಕ್ಕೂ ಬರೋದು ಏನಪ್ಪಾ ಅಂದ್ರೆ ಮದುವೆ ವಿಚಾರ ಬಂದಾಗ ಈ ಸ್ತ್ರೀ ಶಾಪವು ವ್ಯಾಮೋಹಾಗಿ ಹರಡುತ್ತೆ. ಹೇಗೆ ಅಂದ್ರೆ ಸ್ತ್ರೀ ಶಾಪ ಇಂದ ಏನಾಗತ್ತಪ್ಪ ಅಂದ್ರೆ ಸ್ತ್ರೀ ಶಾಪ ಅಂದ್ರೆ ತಮ್ಗೆ ತಿಳಿದಿರ್ಲಿ, ಯಾವುದೇ ಒಂದು ಹೆಣ್ಣಿನನ್ನು ಅಂದ್ರೆ ಎಷ್ಟೋ ಜನ ಇಷ್ಟಪಡ್ತಾರೆ. ಆ ಇಷ್ಟಪಟ್ಟಿದ ನಂತರ ಮದುವೆ ಆಗದೆ ಅಂದ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಲವ್ ಮಾಡ್ತಾರೆ, ಮಧ್ಯದಲ್ಲೇ ಅವ್ರನ್ನ ಕೈ ಬಿಟ್ಟು ಹೋಗ್ತಾರೆ. ಅವಾಗ ಆ ಹೆಣ್ಣು ಮಗಳು ಕಣ್ಣೀರನ್ನಾದ್ರೂ ಇಟ್ಟಿದ್ದೇ ಆದರೆ ಸ್ತ್ರೀ ಶಾಪವಾಗಿ ನಮ್ಮ ಜಾತಕದಲ್ಲಿ ಪರಿಣಮಿಸುತ್ತೆ. ಹಾಗೂ ತಮ್ಗೆ ಇನ್ನೊಂದು ತಿಳಿಸ್ಬೇಕು ಅಂತ ಹೊರಟೆ. ಏನದು ನೆಕ್ಸ್ಟ್ ಮುಂದಿನ ಅಂದ್ರೆ ತಮ್ಗೆ ತಿಳಿದಿರಲಿ, ಎಷ್ಟೋ ಜನ ಈ ಅಕ್ಕ ತಂಗಿರು ಇರ್ತಾರೆ. ಒಂದು ಮೋಸ ಅಂದ್ರೆ ಜಾಗದ ವಿಚಾರಕ್ಕೆ ಏನಾದ್ರು ಮೋಸವನ್ನು ಮಾಡಿದ್ದೆ ಆದರೆ ಅವ್ರೇನಾದ್ರು ಶಾಪವನ್ನು ಹಾಕ್ತಾರೆ. ಆ ಶಾಪದ ಒಂದು ತೊಂದರೆಯಿಂದವಾಗೂ ಸ್ತ್ರೀ ಶಾಪ ನಮ್ಮ ಜಾತಕದಲ್ಲಿ ಪರಿಗಣಿಸುತ್ತೆ. ಇವೆರಡೂನು ಯಾವಾಗ ಬರುತ್ತೆ, ಗುರು ಶಾಪನು ಹಾಗೂ ಸ್ತ್ರೀ ಶಾಪ ಅನ್ನೋದಾದರೆ
ಮದುವೆಯ ಕಾಲದಲ್ಲಿ ಅಂದ್ರೆ ಒಂದು ಮಧ್ಯಂತರ ಅಂದ್ರೆ ಮದುವೆ ವಿಚಾರ ಬಂದಾಗ ಅಂದ್ರೆ ಅದು ಆ ಒಂದು ಜಾತಕದವನಿಗೆ ಸ್ತ್ರೀ ಶಾಪ ಮತ್ತು ಹಾಗೂ ಗುರುವಿನ ಶಾಪ ಇದೆಯಪ್ಪ, ನಿನಗೆ ಮದುವೆ ಆಗಕ್ಕೆ ವಿಳಂಬ ಆಗ್ತಾ ಇದೆ, ಬಂದಂತ ಒಂದು ಸ್ಥಾನ ಬಲ ನಿನಗೆ ಬರ್ತಾ ಇಲ್ಲ, ಹಾಗೂ ಬಂದು ಒಂದು ಬ್ರೇಕ್ ಅನ್ನೋದು ಆಗ್ತಾ ಇದೆ, ಹಾಗಾಗಿ ಅದಕ್ಕೆ ಪರಿಹಾರವನ್ನು ಮಾಡ್ಕೊಳಪ್ಪ ಅಂತ ತೋರಿಸುತ್ತೆ. ಆಯ್ತು, ಈ ಎಲ್ಲದಕ್ಕೂ ಪರಿಹಾರ ಇದೆಯಾ? ಹೌದು, ಎಲ್ಲದಕ್ಕೂ ಪರಿಹಾರ ಉಂಟು. ಆದ್ರೆ ಸ್ತ್ರೀ ಶಾಪಕ್ಕೆ ಸಾಕಷ್ಟು ಪರಿಹಾರಗಳಿದೆ. ಹಾಗೆ ಈ ಒಂದು ಗುರುವಿನ ಶಾಪಕ್ಕೂ ಕೂಡ ಅಷ್ಟೇನೆ. ಆದ್ರೆ ಈ ಗುರುವಿನ ಶಾಪಕ್ಕೂ ಹಾಗೂ ಸ್ತ್ರೀ ಶಾಪಕ್ಕೂ ಎಷ್ಟೋ ಜನರ ಕೆಲವೊಂದು ವ್ಯತ್ಯಾಸಗಳು ಬರುತ್ತೆ. ಆದ್ರೆ ತಮ್ಗೆಲ್ಲ ತಿಳಿದಿರ್ಬೇಕು, ಈಗಿನ ಕಾಲದಲ್ಲಿ ಒಂದು ಶಾಪ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಗ ಏನಾದ್ರು ಜಗಳ ಆಗಿದ್ರೆ ಆದ್ರೆ ಒಂದು ಮಣ್ಣು ತೂರೋದು ಅಂತ ಮಾಡ್ತಾರೆ. ಆದ್ರೆ ಅದರ ಶಾಪದ ಫಲ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾರೆ. ಯಾವ ರೀತಿ ಅಂದ್ರೆ ಅವರ ಮುಖವನ್ನು ಅಂದ್ರೆ ಯಾವುದೋ ಒಬ್ಬ ವ್ಯಕ್ತಿಯ ಅಂದ್ರೆ ಯಾವುದೇ ಒಬ್ಬ ಅಣ್ಣ ತಮ್ಮ ಇರ್ತಾನೆ, ಆ ಒಂದು ತಮ್ಮನ ಹೆಂಡತಿ ಏನಾದರೂ ಮಣ್ಣನ್ನು ತೂರಿದೆ ಆದರೆ ಅಂದ್ರೆ ಅವ್ರು ಏನಾದ್ರು ತೀರೋದ ಸಮಯ ಕೂಡ ನಾವು ಹೋಗಂಗಿರಲ್ಲ. ಯಾಕಪ್ಪ ಅಂದ್ರೆ ಆ ಬಿಡ್ತು ಅನ್ಸ್ಕೊಂಡಾದ್ರೆ ಮಾತ್ರ ಅಂದ್ರೆ ಅವರ ಒಂದು ಏನು ಒಂದು ಹಿರಿಯರು ಪೂಜೆಯನ್ನು ಮಾಡ್ಕೊಂಡ್ ಬಂದಂತ ಯಾವ ಸ್ಥಾನ ಇರುತ್ತೋ ಆ ಜಾಗಕ್ಕೆ ಹೋಗಿ ಅದರನ್ನು ಒಂದು ಆ ತೊಂದರೆಯಿಂದ ಮೋಕ್ಷ ಸಿಗಲಿ, ಅಂದ್ರೆ ಆ ತೊಂದರೆ ನಮಗೆ ಯಾವುದೇ ತರ ತಟ್ಟದೇ ಇರಲಿ ಅನ್ಕೊಂಡು ಬಂದಿದೆ ಆದ್ರೆ ಮಾತ್ರನೇ ಅದರ ಫಲ ದೂರ ಆಗುತ್ತೆ. ಹಾಗಾಗಿ ಈ ರೀತಿಯ ತಪ್ಪು ಕೆಲಸವನ್ನು ನಾವು ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬಾರ್ದು. ಹಾಗಾಗಿ ಇದು ನಿಮಗೆ ಕೆಲವೊಂದು ಸಾಕಷ್ಟು ಚಿಕ್ಕ ಚಿಕ್ಕ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಹೀಗೆ ಒಂದು ಮುಂದಿನ ವಿಚಾರ ಬಂದಾಗ ಸಾಕಷ್ಟು ಅಂದ್ರೆ ಇನ್ನ ಮುಂದೆ ವಿಡಿಯೋಲ್ಲಿ ಒಂದೊಂದೇ ರೀತಿಯಲ್ಲಿ ಅಂದ್ರೆ ನಿಮ್ಗೆ ಜಾತಕದ ರೀತಿಯಲ್ಲಿ ಯಾವ ದೋಷದಿಂದ ಹೇಗ್ ಬರುತ್ತೆ ಅನ್ನೋದು ಒಂದೊಂದು ಜಾತಕ ತಗೊಂಡು ತಮಗೆ ಕೆಲವೊಂದು ಮಾಹಿತಿನ ನೀಡ್ತಾ ಹೋಗ್ತೀನಿ. ಹಾಗಾಗಿ ಈ ವಿಡಿಯೋಲಿ ನಿಮ್ಗೆ ತಮ್ಗೆಲ್ಲ ಇಷ್ಟ ಅನ್ಸಿದೆ ಅನ್ಕೊಂಡಿದ್ದೀನಿ. ಈ ವಿಡಿಯೋಯಿಂದ ಬರತಕ್ಕಂಥ ಮಾಹಿತಿ ತಮ್ಗೆ ಏನಾದ್ರು ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ಗೂ ಹಾಗೂ ಬಂಧುಗಳಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.